ಏನಿವತ್ತು ವಿಜಯ ಬಂದಿದೆ ಅಂತ ರಾಜ್ಯದ ಮೇಲೆ ಕೂತೀರಿ, ರಾಜ್ಯ ಭಾರವನ್ನು ಮಾಡ್ತಿದ್ದೀರಿ. ಇದೆಲ್ಲ ನಿಮಗೆ ವೈಭವ ಬಂದದ್ದು ಯಾರಿಂದ? ಇದು ದ್ರೋಣಾಚಾರ್ಯ. ದ್ರೋಣಾಚಾರ್ಯರು ನಿಮಗೆ ಕೊಟ್ಟ ಜ್ಞಾನದಿಂದ ನಿಮಗೆಲ್ಲ ಇವತ್ತು ವೈಭವ ಬಂದಿದೆ. ದ್ರೋಣಾಚಾರ್ಯರು ತೀರಿ ಹೋದರು. ದ್ರೋಣರ ಅನಂತರದಲ್ಲಿ ನೀವು ಅಶ್ವತ್ಥಾಮಾಚಾರ್ಯರಲ್ಲಿ ನೀವು ಆ ಗುರುಗಳನ್ನ ಕಾಣಬೇಕಾಗುತ್ತದೆ. ಗುರುಗಳನ್ನ ಅಶ್ವತ್ಥಾಮರಲ್ಲಿ ಕಾಣಬೇಕು ಅಂದ ಮೇಲೆ ಅವರನ್ನು ಸಂಹಾರ ಮಾಡಿದ್ರೆ ನಿಮಗೆ ಗುರುಗಳಲ್ಲಿರ್ತಾರೆ. ಇದು ದ್ರೌಪದಿ ದೇವಿಯರ ವಿಶಿಷ್ಟವಾಗಿರುವ ಒಂದು ದೃಷ್ಟಿ. ಮನುಷ್ಯ ಯಾವಾಗಲೂ ದುಃಖ ಆದಾಗ ಧರ್ಮ ಪರಿಪಾಲನೆ ಮಾಡುವುದೇನಿದೆ, ಇದು ಬಹಳ ದೊಡ್ಡದಾಗಿರ್ತಕ್ಕಂತಹ ಧರ್ಮ ರಕ್ಷಕರ ಅತಿ ದೊಡ್ಡದಾಗಿರುವಂತಹ ಒಂದು ಶಕ್ತಿ. ಸ್ವಲ್ಪ ನಮಗೆ ನೋವಾಯಿತು, ಸ್ವಲ್ಪ ತೊಂದರೆ ಆಯಿತು, ಅಥವಾ ಸ್ವಲ್ಪ ಏನೋ ನಮಗೆ ಆದಿವ್ಯಾಧಿಗಳು ಬಂತು ಅಂದ್ರೆ ಧರ್ಮವನ್ನ ಅಥವಾ ಧರ್ಮ ತ್ಯಾಗವನ್ನ, ಧರ್ಮವನ್ನ ಬೈಯುವ ಅಥವಾ ತ್ಯಾಗ ಮಾಡುವ ಕೆಲಸವನ್ನ ಮಾಡ್ತಿರ್ತೀವಿ. ಆದರೆ ದ್ರೌಪದಿಗೆ ಆ ಸಂದರ್ಭದಲ್ಲಿ ಮಕ್ಕಳನ್ನು ಕಳ್ಕೊಂಡಿದ್ದಾಳೆ. ತನ್ನ ಪತಿಯರಿಗೇನೆ ದೊಡ್ಡದಾದ ಬ್ರಹ್ಮಾಸ್ತ್ರದ ಪ್ರಯೋಗವನ್ನ ಮಾಡಿದ ಅಶ್ವತ್ಥಾಮಾಚಾರ್ಯರು ಎದುರುಗಡೆ ನಿಂತಿದ್ದಾರೆ. ಆದ್ರೆ ದ್ರೌಪದಿ ಹೇಳ್ತಾಳೆ, ಇಲ್ಲ, ಇವನು ಬ್ರಾಹ್ಮಣ, ಇವನನ್ನ ಸಂಹಾರ ಮಾಡಬಾರದು. ಇದು ಮೊದಲೇ. ಎರಡನೇದ್ದು, ನೀವು ಇವರಲ್ಲಿ ನಿಮ್ಮ ಗುರುಗಳನ್ನ ಕಾಣಬೇಕಾದದ್ದು ಅಂತನ್ನುವ ಚಿಂತನೆ ದ್ರೌಪದಿ ದೇವಿ ಆವಾಗ ತಾನು ಮಾತಾಡ್ತಾರೆ. ದ್ರೌಪದಿ ದೇವಿಯರಿಗೆ ಆ ಇರುವಂತಹ ಗುರುಭಾವ, ಇದೆಲ್ಲ ಸಂಪತ್ತು ಬಂದದ್ದು ಇದು ಗುರುಗಳ ಅನುಗ್ರಹದಿಂದ, ದ್ರೋಣಾಚಾರ್ಯರ ಅನುಗ್ರಹದಿಂದ, ಅವರು ಕೊಟ್ಟ ವಿದ್ಯೆಯಿಂದಲೇ ನಿಮಗೆಲ್ಲ ವಿಜಯ ಬಂದದ್ದು ಅಂತನ್ನುವ ಮಾತು ವಿಜಯವಾದಾಗಲ್ಲ, ತಾವೆಲ್ಲ ಮಕ್ಕಳನ್ನ ಕಳೆದುಕೊಂಡ ಸಂದರ್ಭದಲ್ಲಿ ದ್ರೌಪದಿ ದೇವಿಯರು ಈ ಮಾತನ್ನ ಹೇಳ್ತಾರೆ. ಅಂದ್ರೆ ದುಃಖವಾದಾಗ ಧರ್ಮದ ಆಚರಣೆ ಏನಿದೆ, ಇದು ನಿಜವಾಗಿ ಧರ್ಮವನ್ನ ನಂಬಿದವರ ಅತಿ ಶ್ರೇಷ್ಠವಾಗಿರುವಂತಹ ಒಂದು ಶಕ್ತಿ. ಸ್ವಲ್ಪ ಏನೋ ತೊಂದರೆ ಆಗ್ತದೆ, ಸ್ವಲ್ಪ ಏನೋ ನಮಗೆ ಅನಾನುಕೂಲವಾಗ್ತದೆ, ಸ್ವಲ್ಪ ಏನೋ ಆಲಸ್ಯವಾಗ್ತದೆ ಅಂತ ಅಂದ್ರೆ ನಾವು ಮೊದಲಿಗೆ ಧರ್ಮವನ್ನ ಬಿಡ್ಲಿಕ್ಕೆ ತಯಾರಾಗಿರ್ತೇವೆ. ಆದರೆ ಧರ್ಮ ಯಾವ ಕಾರಣಕ್ಕೂ ಬಿಡಲು ಸಾಧ್ಯವಿಲ್ಲ. ಧರ್ಮವನ್ನ ಬಿಡಬಾರದು, ಧರ್ಮ ಎಂದೆಂದಿಗೂ ಬಿಡುವುದಲ್ಲ ಅಂತನ್ನುವ ಚಿಂತನೆಯ ಸಂದೇಶವನ್ನ ಕೊಟ್ಟ ಮಹಾತಾಯಿಯು ದ್ರೌಪದಿ ದೇವಿ. ಆ ಧರ್ಮ ಯಾಕೆ ಹೇಳಿದ್ರು ಅಂದ್ರೆ ಅವರು ಚಿರಂಜೀವಿ ಆಗಿದ್ದಾರೆ. ಅವರು ಬದುಕಬೇಕು. ಅವರು ಯಾರಿಗಾಗಿ ಬದುಕಬೇಕು ಅಂದ್ರೆ, ನಾವು ನೀವೆಲ್ಲ ಇವತ್ತು ಬದುಕಿದ್ದೇವೆ, ನಾವು ನಿಮ್ಮ ಮುಖ ನೋಡ್ಕೊಂಡು ಬದುಕ್ತೇನೆ. ನಾನು ದ್ರೋಣರಿಗಾಗಲೇ ಹೋಗಿದ್ದಾರೆ, ಕೃಪಿ ಬಹಳ ತೊಂದರೆಯೊಳಗಿದ್ದಾರೆ. ಅಶ್ವತ್ಥಾಮರನ್ನು ಸಂಹಾರ ಮಾಡಿಬಿಟ್ರೆ ಕೃಪಿ ಯಾರ ಮುಖ ನೋಡಿ ಬದುಕುವುದು? ಇದು ಉದಾತ್ತವಾದ ಧರ್ಮ, ಬಹಳ ದೊಡ್ಡದಾದ ಧರ್ಮ. ಒಬ್ಬ ಹೆಣ್ಣು ಮಗಳು ಮತ್ತೊಬ್ಬ ಹೆಂಗಸಿನ ಮನೋಸ್ಥಿತಿಯನ್ನ, ಮನಸ್ಸಿನ ಅಂತರವನ್ನ, ಅವಳ ಅವಸ್ಥೆಯನ್ನು, ಅವಳ ದುಃಖವನ್ನು ತಿಳಿಯುವುದೇನಿದೆ, ಇದು ಬಹಳ ದೊಡ್ಡದಾದ ಧರ್ಮ. ಆ ಧರ್ಮ ಚಿಂತನೆಯನ್ನ ಮಾಡಿದ ಮಹಾತಾಯಿ ಅವಳು ದ್ರೌಪದಿ ದೇವಿ. ಇವಳು ಬದುಕಿರಬೇಕು ಅಂತ ಅಶ್ವತ್ಥಾಮಾಚಾರ್ಯರ ಬದುಕಿಗೆ ಅವರು ಚಿರಂಜೀವಿಯಾಗಿರ್ಲಿಕ್ಕೆ ದ್ರೌಪದಿ ದೇವಿಯರು ಅವತ್ತು ತಾವು ಕೃಷ್ಣನ ಮುಂದೆ ಏನು ಪ್ರಾರ್ಥನೆ ಮಾಡಿರೋ ಆ ಪ್ರಾರ್ಥನೆ
ಅಶ್ವತ್ಥಾಮಾಚಾರ್ಯರು ಬದುಕುವುದಕ್ಕೆ ಸಾಧ್ಯ. ಅಂದ್ರೆ ಚಿರಂಜೀವಿ ಯಾಕಾಗಿರ್ಬೇಕು? ಸುಮ್ಮನೆ ಎಲ್ಲರೂ ಬದುಕಿದಂತೆ ಬದುಕಿದ್ರೆ ಉಪಯೋಗವಿಲ್ಲ. ಬದುಕು ಸಾರ್ಥಕವಾಗಬೇಕು ಅಂತಂದ್ರೆ ನಾವು ಏನನ್ನ ಹೇಳಿದೆ ಶಾಸ್ತ್ರ ಅದನ್ನ ಅಳವಡಿಸಿಕೊಂಡು ಅದು ಹೇಳಿದಂತೆ ಅದಕ್ಕೆ ಪ್ರೀತಿಯಾಗುವಂತೆ ನಾವು ಬದುಕಿದರೆ ನಿಜವಾದ ಬದುಕು. ನಮ್ದೆಲ್ಲ ಒಂದೇನು ಧೋರಣ ಅಂದ್ರೆ ನಾವು ಹೆಂಗ್ ಬದುಕಿದ್ದೀವಿ ಹಂಗ್ ಶಾಸ್ತ್ರ ಆಗ್ಬೇಕು ಅಂತ. ಇದು ತಪ್ಪು. ನಾವು ಬದುಕಿದ್ದು ಶಾಸ್ತ್ರ ಅಲ್ಲ, ಶಾಸ್ತ್ರ ಹೇಳಿದಂತ ನಾವು ಬದುಕಿದ್ರೆ ಶಾಸ್ತ್ರ ನಮ್ಮನ್ನು ಒಪ್ಪುತ್ತೆ. ನಮ್ದೆಲ್ಲ ಒಂದು ಆಗ್ರಹ, ನಾವು ಮಾಡಿದ ಧರ್ಮ ಅಂತ. ನಾವು ಮಾಡಿದ್ದು ಧರ್ಮ ಅಲ್ಲ, ಧರ್ಮ ಏನಿದೆ ಅದನ್ನ ನಾವು ಮಾಡಿದ್ರೆ ನಿಜವಾದ ಧರ್ಮ. ಹಾಗೆ ದ್ರೌಪದಿ ದೇವಿಯರು ಅಶ್ವತ್ಥಾಮಾಚಾರ್ಯರನ್ನು ಬದುಕಿಸಿ ಅಶ್ವತ್ಥಾಮಾಚಾರ್ಯರಿಗೆ ಆ ಯೋಗ್ಯವಾಗಿರುವಂತಹ ಕೃಷ್ಣ ಎದುರಿಗಿದ್ದಾನೆ, ಪ್ರಾರ್ಥನೆ ಮಾಡಿದ್ದಾರೆ. ಎಲ್ಲರ ಚಿಂತನೆಯನ್ನ ಕೃಷ್ಣ ಕೇಳ್ಕೋತಿದ್ದಾನೆ. ಆಗಿ ನಿಮ್ದೆಲ್ಲ ಅಭಿಪ್ರಾಯ ಹೇಳ್ರಿ, ಕೊನೆಗೆ ನಾನೇನು ಧರ್ಮ ಹೇಳುತ್ತೇನೆ ಅದೇ ನಿಜವಾದ ಧರ್ಮ. ಕೃಷ್ಣ ಅದ್ಭುತವಾಗಿರ್ತಕ್ಕಂತಹ ಧರ್ಮ ಅಶ್ವತ್ಥಾಮರು ಬದುಕಬೇಕು. ಆದ್ರೆ ಯಾರಿಗೂ ಇವರು ಗುರ್ತು ಹಿಡಿಬಾರ್ದು. ಆದ್ರೆ ತಾಯಿಗೆ ದುಃಖ ಬರಬಾರ್ದು. ನನ್ನ ಮಗ ಬದುಕಿದ್ದಾನೆ, ಎಲ್ಲೋ ಇದ್ದಾನೆ, ಇಷ್ಟೇ ಗೊತ್ತಿರಬೇಕು. ಈ ಧರ್ಮದ ಮಧ್ಯಂತರದ ವಿಶಿಷ್ಟವಾದ ಆದೇಶವನ್ನ ಹೊರಡಿಸಿ ಕೃಷ್ಣ ಪರಮಾತ್ಮ ಅಶ್ವತ್ಥಾಮರನ್ನ ಬದುಕಿಸಿದ. ಆ ಚಿರಂಜೀವಿ ಆಗಬೇಕು ಇವರು ಅಂತ ದ್ರೌಪದಿ ದೇವಿಯರ ಪ್ರಾರ್ಥನೆ. ಆ ಪ್ರಾರ್ಥನೆಯಲ್ಲಿ ಕೃಷ್ಣ ಮಾಡಿದ ಅನುಗ್ರಹ, ಆ ಅನುಗ್ರಹದಲ್ಲಿ ವಿಶೇಷವಾಗಿರ್ತಕ್ಕಂತಹ ಕೃಷ್ಣ ಕೃಪೆಗೆ ತೊಂದರೆಯಾಗಬಾರ್ದು. ಅಶ್ವತ್ಥಾಮಾಚಾರ್ಯ ಬದುಕು. ಆದ್ರೆ ಅಶ್ವತ್ಥಾಮಾಚಾರ್ಯರು ಬದುಕಿದ್ದು ಏನು ಜಗತ್ತಿಗೆ ಯಾರು ಗುರುತು ಹಿಡಿಬಾರ್ದವರು, ಯಾರು ಅವ್ರನ್ನ ಗುರುತು ಹಿಡಿಬಾರ್ದು, ಯಾರು ಅವ್ರನ್ನ ಪರಿಚಯಿಸಬಾರ್ದು, ಏನು ಅವ್ರಿಗೆ ಗೊತ್ತಾಗಬಾರ್ದು. ಹಂಗ ಅಶ್ವತ್ಥಾಮಾಚಾರ್ಯ ಇರಬೇಕು. ಇದು ಕೃಷ್ಣನ ವಿಚಿತ್ರವಾಗಿರ್ತಕ್ಕಂತಹ ಧರ್ಮ. ಆ ಧರ್ಮವನ್ನ ಕೃಷ್ಣ ಯಾವಾಗ ಹೇಳಿದ? ಮುಂದೆ ಏನಾದ್ರು ಮಾತಾಡ್ತಾರ ದ್ರೌಪದಿ ದೇವಿ? ಏನಿಲ್ಲ. ಆದ್ರೆ ದ್ರೌಪದಿ ದೇವಿ ಮೊದಲೇ ಬಾರಿ ಹೇಳಬೇಕಾದಾಗ ಧರ್ಮ ಏನು, ಯಾಕೆ ಬದುಕಬೇಕು, ಯಾಕೆ ಇವರು ಬದುಕಲಿ ಅಂತ ಅಪೇಕ್ಷೆಯನ್ನ ಪಟ್ಟರು ಅಂದ್ರೆ ದ್ರೌಪದಿ ದೇವಿ ಅವರು ಮಹಾತಾಯಿ, ಇಡೀ ಜಗತ್ತಿಗೆ ಆದರ್ಶರಾಗಿರ್ತಕ್ಕಂತಹ ಮಹಾ ಸ್ತ್ರೀಯವರು ಭಾರತೀ ದೇವಿಯವರು. ಅವರಿಗೆ ಗೊತ್ತಿದೆ ಕೃಪಿ ಬದುಕಬೇಕು ಯಾವುದಕ್ಕಾಗಿ? ಅಶ್ವತ್ಥಾಮರಿಗಾಗಿ, ಅಶ್ವತ್ಥಾಮರ ಹೆಸರಿಗಾಗಿ ಅವರು ಬದುಕಿರ್ತಾಳೆ ಅಂತನ್ನುವ ಚಿಂತನೆಯನ್ನು ಹೇಳ್ತಾರೆ. ಕುರ್ವನ್ಯವೇಹ ಕರ್ಮಾಣಿ ಜಿಜೀವಿಷೆ ಕ್ಷತಕುಂ ಸಮಾಹ. ಬದುಕು 100 ವರ್ಷ ಬದುಕಿರ್ಬೇಕು ಅಂತ. 100 ವರ್ಷ ಯಾಕೆ ಬದುಕಬೇಕು ಅಂದ್ರೆ ಯೋಗ್ಯವಾದ ಸತ್ಕರ್ಮಗಳನ್ನು ಮಾಡ್ತಾ, ದೇವರ ಪ್ರೀತಿಯಾಗುವ ಕರ್ಮವನ್ನು ಮಾಡ್ತಾ, ದೇವರ ಪ್ರೀತಿಯಾಗುವ ಧರ್ಮದಿಂದ ದೇವರ ಅನುಗ್ರಹವನ್ನ ಸಂಪಾದನೆ ಮಾಡುವುದಕ್ಕಾಗಿ ಶೋಚಿತವಾದ ಕರ್ಮಗಳನ್ನ ಮಾಡ್ತಾ ಒಂದು 100 ವರ್ಷ ಬದುಕಿರುವಂತ ಉಪನಿಷತ್ತು ಹೇಳುತ್ತಾ ಇದೆ. ಉಪನಿಷತ್ತು ಯಾವುದನ್ನು ಹೇಳುತ್ತದೆ, ಹೇಗೆ ನನಗೆ ಬದುಕು ಅಂತ ಹೇಳುತ್ತದೆ, ಹೇಗೆ ಬದುಕಿದ್ರೆ ನಿಂದು ಸಾರ್ಥಕ ಆಗ್ತದೆ ಜೀವನ ಅಂತ ಹೇಳುತ್ತದೆ. ಹಾಗೆ ನಾನು ಬದುಕಿದ್ದರೆ ನಿಜವಾಗಿ ನನಗೆ ಲಾಭ, ನಿಜವಾಗಿ ನನಗೆ ಅದರಿಂದ ಪುಣ್ಯ ಸಂಪಾದನೆ. ಸುಮ್ಮನೆ ಬದುಕಿದ್ದೇನು ಉಪಯೋಗ? ಬದುಕಿದ್ದೇನು ಉಪಯೋಗ? ಗಾಂಧಾರಿ ಕೃಷ್ಣ ಗಾಂಧಾರಿಯನ್ನ ಮಾತಾಡ್ಲಿಕ್ಕೆ ಒಳಗೆ ಹೋಗಿದ್ದಾನೆ. ಒಳಗೆ ಹೋದಾಗ ಗಾಂಧಾರಿ ಕೃಷ್ಣನ್ ಕೇಳಿದಂತೆ,
ಕೃಷ್ಣ 100 ಜನ ನನ್ನ ಮಕ್ಕಳು ಒಬ್ರು ಬದುಕಲಿಲ್ಲ ಅಂತ ಕೇಳಿದ. ಒಬ್ಬರು ಬದುಕಲಿಲ್ಲ ಅಂತ ಕೇಳಿದಾಗ ಗಾಂಧಾರಿಗೆ ಕೃಷ್ಣ ಉತ್ತರ ಕೊಡಬೇಕು. ಆದರೆ ಕೃಷ್ಣ ಉತ್ತರ ಕೊಡಂಗಿಲ್ಲ. ಪಕ್ಕದಲ್ಲಿರುವಂತಹ ಭೀಮಸೇನ್ ದೇವರು ಮಾತಾಡ್ತಾರೆ, ಇಲ್ಲ ಬದುಕಿಸ್ಬೇಕು ಅಂತ ಮಾಡಿದ್ದೆ, 100ರೊಳಗ 99 ತೆಗೆದು ಒಬ್ಬನ ಬದುಕಿಸ್ಬೇಕು ಅಂತ ಮಾಡಿದ್ದೆ. ಆದರೆ ಈ ಮಹಾಭಾರತದ ಯುದ್ಧದ ಸಂಧಾನಕ್ಕೆ ಕೃಷ್ಣ ಬಂದಾಗ ಕೃಷ್ಣನ್ ಕಟ್ಟಬೇಕು ಅಂತೇನೆ ಇವರು 100 ಜನ ಒಂದು ಕಡೆ ಸೇರ್ಕೊಂಡ್ರು. ಆ ವಿಚಾರ ನೋಡಿ ನಾನು ಈ 100 ಜನ ಮಂದಿಯೊಳಗೆ 100 ಮಕ್ಕಳೊಳಗೆ ಒಂದಕ್ಕೂ ವಿವೇಕ ಇಲ್ಲ, ಧರ್ಮದ ಬುದ್ಧಿ ಇಲ್ಲ, ಭಗವಂತನ ಜ್ಞಾನ ಇಲ್ಲ, ಇವರಿಗೆ ವಿಶೇಷವಾಗಿರ್ತಕ್ಕಂತಹ ವಿಚಾರ ಗೊತ್ತಿಲ್ಲ. ಇವ್ರು ಯಾರಕ್ಕೆ ಬದುಕಬೇಕು? 100 ಜನ ಒಬ್ಬರಿಗರೆ ಕೃಷ್ಣನ ಮಹಿಮಾ, ಒಬ್ಬರಿಗರೆ ದೇವರ ಮಹಿಮಾ, ಅವನನ್ನು ಕಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತನ್ನುವ ವಿಚಾರ ಒಬ್ಬರಿಗೂ ತಲೆ ಒಳಗೆ ಬರಲಿಲ್ಲ. ಧರ್ಮಹೀನರಾದ ಈ ಮಕ್ಕಳನ್ನ, ನಿನ್ನ ಮಕ್ಕಳನ್ನ ಬದುಕಿಸಿದ್ರೆ ಏನು ಉಪಯೋಗ ಅಂತನ್ನುವ ಕಾರಣಕ್ಕೆ 100 ಸಂಹಾರ ಮಾಡೀನಿ ಅಂತ ಭೀಮಸೇನ್ ದೇವರು ಧರ್ಮಹೀನರಾದ ಆ ಮಕ್ಕಳನ್ನ ಎಲ್ಲಾ ಸಂಹಾರ ಮಾಡೀನಿ ಅಂತ ದ್ರೌಪದಿ ಮುಂದೆ, ಗಾಂಧಾರಿ ಮುಂದೆ ಆಗ ಮಾತು ಹೇಳಿದ್ರು ಅಂತ ಕೇಳ್ತೀವಿ. ಬದುಕು ಯಾಕೆ ಬೇಕು ಅಂದ್ರೆ ಧರ್ಮಯುಕ್ತವಾಗಿದ್ದರೆ ಬದುಕು, ಧರ್ಮಹೀನವಾಗಿದ್ರೆ ಬದುಕು ಇದು ಸಾರ್ಥಕ ಆಗಂಗಿಲ್ಲ, ಇದು ಉಪಯೋಗ ಆಗಂಗಿಲ್ಲ. ಅಷ್ಟ ಅಲ್ಲ, ನಾವು ಬದುಕಿದ್ದು ವಾಯುದೇವರಿಗೂ ಪ್ರೀತಿ ಆಗಂಗಿಲ್ಲ. ಒಂದು ವಾಯುದೇವರಿಲ್ಲ ಆದ್ಮೇಲೆ ಉಳಿದವ್ರು ಯಾಕೆ ಇರ್ತಾರ, ಯಾಕೆ ಬೇಕು, ಯಾರು ಅನುಗ್ರಹ ಮಾಡಿರ್ತಾರ? ಯಾರು ಅನುಗ್ರಹ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಆ ಸತ್ಕರ್ಮಗಳನ್ನ, ಸೋಚಿತವಾದ ಕರ್ಮಗಳನ್ನ ಮಾಡ್ತಾ ನಮ್ಮ ಜೀವನ ಸಾರ್ಥಕ ಬದುಕನ್ನಾಗಿ ಮಾಡಿಕೊಂಡು ಬದುಕುವಂತೆ ವಿಜಯರಾಯರು, ಮೋಹನದಾಸರು ಅನುಗ್ರಹವನ್ನು ಮಾಡಲಿ ಅಂತ ಕೇಳ್ತಾ 2 ಮಾತುಗಳನ್ನು ಮುಕ್ತಾಯ ಮಾಡ್ತಿದ್ದೇನೆ. ಶ್ರೀಕೃಷ್ಣ.